ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರೈತರಿಗೆ 2,000 ಗೇರು ಸಸಿ ವಿತರಣೆ. ವೀಕ್ಷಕರೇ, ಉಚಿತ ಗೇರು ಸಸಿ ವಿತರಣೆ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾಣಿ ತಾಲೂಕು ವಿಜಯಲಕ್ಷ್ಮಿ ಫೌಂಡೇಶನ್ ಮೂಡಬಿದ್ರೆ ಇವರ ವತಿಯಿಂದ ಶೆಂಡೂರು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಉಚಿತ ಗೇರು ಗಿಡ ವಿತರಣೆ ಮತ್ತು ತಾಂತ್ರಿಕ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕಿನ ಯೋಜನಾಧಿಕಾರಿ ಶ್ರೀ ಮಂಜುನಾಥ್ ಎಚ್ ರವರು ಸದಸ್ಯರಿಗೆ ಗೇರು ಸಸಿ ವಿತರಣೆ ಮಾಡಿ ಯೋಜನೆ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ಮಾಹಿತಿಯನ್ನ ನೀಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ವಿಜಯಲಕ್ಷ್ಮಿ ಫೌಂಡೇಶನ್ ಮೂಡಬಿದ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾಣಿ ತಾಲೂಕಿನಲ್ಲಿ 2,000 ಗೇರು ಸಸಿಯನ್ನ 30 ರೈತರಿಗೆ ವಿತರಣೆ ಮಾಡಿದರು ಮತ್ತು ಯೋಜನೆ ಕಾರ್ಯಕ್ರಮ ಕುರಿತು ಮಾಹಿತಿಯನ್ನ ನೀಡಿದರು. ಡಾಕ್ಟರ್ ಸಂಜಯ್ ಪಾಟೀಲ್, ಹಿರಿಯ ವಿಜ್ಞಾನಿಗಳು, ಕೃಷಿ ಸಂಶೋಧನಾ ಕೇಂದ್ರ ನಿಪ್ಪಾಣಿ ಇವರು ಗೇರು ಕೃಷಿ ತಾಂತ್ರಿಕ ಮಾಹಿತಿಯನ್ನ ನೀಡಿದರು. ಗೇರು ಒಂದು ಉತ್ತಮ ಆದಾಯ ತರುವ ಕೃಷಿಯಾಗಿದ್ದು ವಾಣಿಜ್ಯ ಬೆಳೆಯಾಗಿ ರೈತರು ಬೆಳೆಯಬಹುದಾಗಿದೆ. ಊರಿನ ಪ್ರಗತಿಪರ ರೈತರಾದ ಅಶೋಕ್ ತೋಡ್ಕರ್, ಸಂಭಾಜಿ ತೊಂದಳೆ, ಒಕ್ಕೂಟ ಅಧ್ಯಕ್ಷರು ರಾಜು ನಾಯಕ್ ಪದಾಧಿಕಾರಿಗಳು ಹಾಜರಿದ್ದರು. ಯೋಜನೆಯ ಕೃಷಿ ಮೇಲ್ವಿಚಾರಕರಾದ ಸುರೇಶ್ ಹಾಲವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಲಯ ಮೇಲ್ವಿಚಾರಕರಾದ ಗುರುನಾಥ್ ವಂದಿಸಿದರು. ಈ ಸಂದರ್ಭದಲ್ಲಿ ನಿಪ್ಪಾಣಿ ತಾಲೂಕಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ದ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.